ನಮಸ್ತೆ. ಸ್ಟ್ರೆಸ್, ಆಂಗ್ಸೈಟಿ ಮತ್ತು ನಿದ್ದೆ ಬರೋದಿಲ್ಲ, ಮೋಷನ್ ಸರಿಯಾಗೋದಿಲ್ಲ, ಮಧ್ಯೆ ಎಚ್ಚರ ಆಗ್ತಾ ಇರುತ್ತೆ ಮಲಕ್ಕೊಂಡಾಗ, ಮತ್ತು ಕಾನ್ಸಂಟ್ರೇಷನ್ ಇರೋದಿಲ್ಲ. ಈ ಥರದ್ದು ನಾನಾ ಥರದ ಕಾರಣಗಳಿದೆ. ಡಿಪ್ರೆಷನ್ಗೆ ಮಕ್ಕಳಾಗಲಿ, ಈಗಿನ ಸಣ್ಣ ಮಕ್ಕಳು ಸಹ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ದೊಡ್ಡವರು ಸಹ ಡಿಪ್ರೆಷನ್ ಅಂತಾರೆ. ಏನೂ ಇರೋದಿಲ್ಲ, ಆದರೆ ನನಗೆ ಆ್ಯಂಗ್ಸೈಟಿ ಇದೆ, ಸ್ಟ್ರೆಸ್ ಇದೆ, ಡಿಪ್ರೆಷನ್ ಇದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಒಂದು ಕಾರಣ ಏನು ಅಂತಂದರೆ, ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿರಲ್ಲ, ಬಾಡಿ ರಿಲ್ಯಾಕ್ಸ್ ಆಗಿರಲ್ಲ, ನಮ್ಮ ಮಸಲ್ಸ್ ರಿಲ್ಯಾಕ್ಸ್ ಆಗಿರಬೇಕು ಮತ್ತು ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು, ನರ್ವ್ ಸಿಸ್ಟಮ್ ರಿಲ್ಯಾಕ್ಸ್ ಆಗಿರಬೇಕು. ನರ್ವ್ ಸಿಸ್ಟಮ್ ರಿಲ್ಯಾಕ್ಸ್ ಆಗಿಲ್ಲ ಅಂತಂದರೆ ನಾವು ಉಸಿರಾಡೋದು ವ್ಯತ್ಯಾಸ ಆಗಿಬಿಡುತ್ತೆ. ನರ್ವ್ ಸಿಸ್ಟಮ್ ರಿಲ್ಯಾಕ್ಸ್ ಆಗಿದ್ದರೆ ಚೆನ್ನಾಗಿ ಉಸಿರಾಟ ನಡೀತಾ ಇರುತ್ತೆ, ಹೊಟ್ಟೆ ತುಂಬ ಉಸಿರು ತೊಗೊಳ್ತೀವಿ, ನಿಧಾನಕ್ಕೆ ಉಸಿರನ್ನ ಹೊರಗೆ ಬಿಡ್ತೀವಿ, ಆವಾಗ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಯಾವಾಗ ಉಸಿರಾಟದಲ್ಲಿ ಏರ್ ಪೇರ್ ಆಗುತ್ತೆ ಆವಾಗ ನಮ್ಮ ಮೈಂಡನ್ನು ಒಂಥರ ರಿಲ್ಯಾಕ್ಸ್ ಆಗಿರೋದಿಲ್ಲ, ಮೈಂಡ್ ತುಂಬ ಡಿಸ್ಟರ್ಬೆನ್ಸಲ್ಲಿರುತ್ತೆ, ಮತ್ತು ತಿಂದಿದ್ದು ಜೀರ್ಣನೂ ಆಗೋದಿಲ್ಲ. ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿಲ್ಲ ಅಂದರೆ ನಾವೇನು ಊಟ ಮಾಡ್ತೀವಿ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ. ಜೀರ್ಣ ಆಗಲಿಲ್ಲ ಅಂದರೆ ಇಂಡೈಜೆಷನ್ ಆಗುತ್ತೆ, ಮೋಷನ್ ಸರಿಗಾಗೋದಿಲ್ಲ, ಆಮೇಲೆ ಬೆಳಗ್ಗೆ ಎದ್ದು ಇನ್ನೂ ತಲೆನೋವು ಬಂದಂಗೆ ಆಗಿರುತ್ತೆ. ಮೋಷನ್ ಸರಿಗಾಗಲಿಲ್ಲ ಅಂದರೆ ತಲೆನೋವು ಬರುತ್ತೆ, ರಾತ್ರಿಯೆಲ್ಲ ನಿದ್ದೆ ಬರ್ತಿರೋದಿಲ್ಲ. ಇದಕ್ಕೆಲ್ಲ ಮೇಯ್ನ್ ಕಾರಣ ಅದೇ ನಮ್ಮ ಬಾಡಿ ಮೈಂಡು ಎರಡೂ ರಿಲ್ಯಾಕ್ಸ್ ಆಗಿರಬೇಕು. ರಿಲ್ಯಾಕ್ಸ್ ಆಗಿರಬೇಕು ಅಂದರೆ ಬ್ರೀದಿಂಗ್ ಸರಿಯಾಗಿರಬೇಕು ಅಂತ ಹೇಳಿದ್ನಲ್ವ. ಈಗ ಒಂದು ಟೆಕ್ನಿಕ್ ಇದೆ, ಅದೊಂದು ಮಾಡೋದ್ರಿಂದ ನೀವು ಈಗ ಹೇಳಿದ್ನಲ್ಲ ನಾನಾ ಥರದ್ದು ಏನೇನು ತೊಂದರೆಗಳಿದೆ ಅಂತ, ಇನ್ನೂ ತುಂಬ ಇದೆ ತೊಂದರೆಗಳು ಇದರಿಂದ. ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದೊಂದು ಸಿಂಪಲ್ ಟೆಕ್ನಿಕ್ಕು. ಶವಾಸನದಲ್ಲಿ ಒಂದು ಟೆಕ್ನಿಕ್ ಇದೆ, ಅಕಾರ ಉಕಾರ ಮಕಾರ ಅಂತ. ಇದು ಆ್ಯಕ್ಚುಲಿ ನಾವು ಕೂತ್ಕೊಂಡು ಹೇಳೋದು, ಇದು ಕೂತ್ಕೊಂಡು ಮಾಡೋಂಥ ಟೆಕ್ನಿಕ್. ಇದು ಕೂತ್ಕೊಂಡು ಮಾಡುವಾಗ ನಮ್ಗೆ ಅಷ್ಟು ರಿಲ್ಯಾಕ್ಸ್ ಆಗೋಲ್ಲ, ಅಂದರೆ ನಾರ್ಮಲ್ ಆಗಿರೋರಿಗೆ ರಿಲ್ಯಾಕ್ಸ್ ಆಗುತ್ತೆ. ಈ ಕೆಲವ್ರಿಗೆ ಸ್ಟ್ರೆಸ್ ಇರುತ್ತೆ, ಒತ್ತಡ, ಒಂಥರ ಮನಸ್ಥಿತಿ ಚಂಚಲತೆಯಿಂದ ಕೂಡಿರುತ್ತಲ್ಲ, ಅಂಥವರೆಲ್ಲನ ಮಲಕ್ಕೊಂಡು ಇದನ್ನು ಮಾಡಿದಾಗ 100% ಇದರಲ್ಲಿ ಲಾಭ ತಗೋಬೋದು. ಅಂದರೆ ಇಮ್ಮಿಡಿಯೇಟಾಗಿ 1-2 ದಿವಸ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಯಾರಿಗೆ ಆ ಥರ ಸಮಸ್ಯೆ ಇರುತ್ತೆ ಅವ್ರಿಗೆ ಪೂರ್ತಿ ಏನೇನು ತೊಂದರೆಗಳಿದೆ ಅದೆಲ್ಲ ನಿವಾರಣೆ ಆಗುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಬೆಳಗ್ಗೆ ಎದ್ದು ಫ್ರೆಶ್ ಆಗಿರ್ತಾರೆ ಅವರು. ಅಂದರೆ ಬೇರೆಯವ್ರ ಮೇಲೆಲ್ಲ ಕಿರಿಕಿರಿ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಏನೂ ಆಗೋದಿಲ್ಲ. ಅದರಿಂದ ಈಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಕೂತ್ಕೊಂಡು ಮಾಡೋದನ್ನು ತೋರಿಸ್ತೀನಿ ಟೆಕ್ನಿಕ್ ಹೇಗೆ ಅಂತ, ಆಮೇಲೆ ಮಲಕ್ಕೊಂಡು ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ. ಎಲ್ಲರೂ ಮಲಕ್ಕೊಂಡೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ, ತುಂಬಾ ಅತ್ಯದ್ಭುತ ಲಾಭ ಸಿಗುತ್ತೆ ಇದರಿಂದನ. ನೀವು ಮಾಡಿಬಿಟ್ಟು ಆಮೇಲೆ ಅದನ್ನು ಎಕ್ಸ್ಪೀರಿಯೆನ್ಸ್ ಹೇಳಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನೋಡಿ. ಕೈಗಳನ್ನು ಈ ಥರ ಚಿನ್ಮುದ್ರದಲ್ಲಿ ಇಟ್ಕೋಬೇಕು. ಆಕಾರ ಹೇಳ್ಬೇಕಾದ್ರೆ ಅಬ್ಡಾಮಿನಲ್ ಬ್ರೀದಿಂಗ್, ಇಲ್ಲಿ ಹೊಟ್ಟೆ ಭಾಗದಲ್ಲಿ ಪೂರ್ತಿ ಉಸಿರು ತೊಗೊಳ್ಳಿ. ಉಸಿರು ತೊಗೊಂಡು ಹೇಳಬೇಕಾದ್ರೆ ಕೈಗಳನ್ನು ಈ ಥರ ಚಿನ್ಮುದ್ರ, ಈ ಥರ ಒತ್ತಬಾರ್ದು, ಫೆದರ್ ಟಚ್ ಇರಬೇಕು ನೋಡಿ. ಹೀಗೆ ಕೈಗಳು ಈ ಥರ ಇಟ್ಕೊಂಡಿರ್ಬೇಕು. ಹೊಟ್ಟೆ ಭಾಗದಲ್ಲಿ ಉಸಿರು ತೊಗೊಂಡು 3 ಬಾರಿ ಆಕಾರ ಹೇಳಬೇಕು. ನಿಧಾನಕ್ಕೆ ನಿಧಾನ ಉಸಿರು ತೊಗೋಬೇಕು, ನಿಧಾನ ಉಸಿರನ್ನು ಬಿಡಬೇಕಾದ್ರೆ ಆಕಾರ ಹೇಳಬೇಕು. ಇದಾದಮೇಲೆ ಚಿನ್ಮಯ ಮುದ್ರ. ಚಿನ್ಮಯ ಮುದ್ರದಲ್ಲಿ ನೋಡಿ, ಕೈ ಹೀಗಿರುತ್ತಲ್ಲ, ಇದನ್ನು ಚಿನ್ಮಯ ಮುದ್ರದಲ್ಲಿ ಈ ಥರ ಇಟ್ಕೊಳ್ಳೋದು. ಆವಾಗ ಎದೆ ಭಾಗದಲ್ಲಿ ಉಸಿರು ತೊಗೋಬೇಕು. ಎದೆ ಭಾಗದಲ್ಲಿ ಉಸಿರು ತೊಗೊಂಡಾಗ ಪೂರ್ತಿ ಹಿಗ್ಗಬೇಕು. ನೀವು ಉಸಿರು ತೊಗೊಂಡಾಗ ಇಲ್ಲಿವರೆಗೂ ಹೋಗಬಾರ್ದಾಗ, ಎದೆ ಭಾಗದಲ್ಲಿ ಉಸಿರು ತೊಗೊಂಡಾಗ ಇಲ್ಲಿ ಮಾತ್ರ ಉಸಿರು ತೊಗೊಂಡು ಪೂರ್ತಿ ಹಿಗ್ಗಿಸ್ಬೇಕು. ಎಷ್ಟು ಚೆನ್ನಾಗಿ ಎಕ್ಸ್ಪೆಂಡ್ ಆಗುತ್ತೋ, ಇಲ್ಲಿ ಕಲ್ಮಶಗಳೆಲ್ಲ ಇರುತ್ತಲ್ಲ, ಟಾಕ್ಸಿನ್ಸ್ ಎಲ್ಲ, ಹೊರಗಡೆ ಧೂಳು ಕಸ ಅದೆಲ್ಲ ಇಲ್ಲಿ ಸೇರಿಕೊಂಡಿರುತ್ತೆ ರಿಬ್ಸ್ ಭಾಗದಲ್ಲಿ. ಅದೆಲ್ಲ ನಿವಾರಣೆ ಆಗಬೇಕು ಅಂದರೆ ನೀವು ಎಷ್ಟು ಡೀಪ್ ಇನ್ಹೇಲ್ ಮಾಡಿರ್ತೀರೋ ಅದು ಹೊರಗೆ ತಳ್ಳುತ್ತೆ, ಅದನ್ನು ಅಲ್ಲೆಲ್ಲೂ ಸೇರ್ಕೊಳ್ಳೋಕ್ಕೆ ಜಾಗ ಇರೋದಿಲ್ಲ. ಅದು ಅಂದರೆ ನಿಮ್ಮ ಏನು ಉಸಿರು ತೊಗೊಂಡಿರ್ತೀರೋ ಆಕ್ಸಿಜನ್ ಕರೆಕ್ಟಾಗಿ ಪ್ರತಿಯೊಂದು ರಿಬ್ಸ್ಗೆ ಸೆಲ್ಗೆ ಚೆನ್ನಾಗಿ ರೀಚ್ ಆಗಿರುತ್ತೆ. ಇದನ್ನು 3 ಸಲ ಹೇಳಬೇಕು, ಅಂದರೆ ಚಿನ್ಮಯ ಮುದ್ರದಲ್ಲಿ. ನಂತರ ಆದಿಮುದ್ರ, ಈ ಥರ ಹೆಬ್ಬೆರಳು ಕ್ಲೋಸ್ ಮಾಡಿರಬೇಕು, 4 ಬೆರಳನ್ನು ಅದ್ರ ಮೇಲೆ ಈ ಥರ ಮುಚ್ಚಿರಬೇಕು. ಇದು ಮಕಾರ ಹೇಳಬೇಕು, ಅಂದರೆ ಮುಖದ ಭಾಗದಲ್ಲಿ ಅವಾಗ ಉಸಿರು ತೊಗೋಬೇಕು. 3 ಬಾರಿ ಮಕಾರ ಹೇಳಬೇಕಂದ್ರೆ ಅಂತ ಹೇಳ್ತಾ ಇರಬೇಕು, ನಿಧಾನಕ್ಕೆ ಹೇಳಬೇಕು. ಆಗ ಇಲ್ಲಿವರೆಗೂ ಉಸಿರು ತೊಗೋಬಾರ್ದು. ಚಿನ್ಮುದ್ರದಲ್ಲಿ ಇಲ್ಲಿ ಮಾತ್ರ ಉಸಿರು ತೊಗೊಂಡು ಹೇಳಬೇಕು, ಚಿನ್ಮಯ ಮುದ್ರದಲ್ಲಿ ಇಲ್ಲಿ ಮಾತ್ರ ಗಮನ ಕೊಟ್ಟು ಉಸಿರು ತೊಗೊಂಡು ಹೇಳಬೇಕು ಎದೆ ಭಾಗದಲ್ಲಿ. ಮತ್ತು ಮಕಾರ ಹೇಳಬೇಕಾದ್ರೆ ಆದಿಮುದ್ರದಲ್ಲಿ ಇಟ್ಕೊಂಡು ಕೈಗಳನ್ನು ಮುಖದ ಭಾಗವನ್ನು ಗಮನಿಸ್ತಾ ನಿಮಗೆ ಫೀಲ್ ಆಗುತ್ತೆ. ಇಲ್ಲಿ ಗಮನಿಸ್ಕೊಂಡು ನೀವು ಉಸಿರು ತೊಗೊಂಡಾಗ ಮುಖ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗೋದು ಗೊತ್ತಾಗುತ್ತೆ, ಸ್ಕಿನ್ ಮೂವ್ ಆಗೋದು ಗೊತ್ತಾಗುತ್ತೆ ನಿಮಗೆ. ಆ ಫೀಲಿಂಗ್ ಗಮನಿಸ್ತಾ ಇರಬೇಕು. ಇದು 3 ಮಾಡಾದಮೇಲೆ ಮತ್ತೆ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೋಬೇಕು. ಚಿನ್ಮುದ್ರದಲ್ಲಿ ಇಟ್ಕೊಂಡು ಒಂದೇ ಸಲ ಉಸಿರು ತೊಗೋಬೇಕು, ಹೊಟ್ಟೆ ತುಂಬ ಉಸಿರು ತೊಗೋಬೇಕು. ಇದನ್ನೇ 3 ಭಾಗ ಮಾಡ್ಕೋಬೇಕು, ಅಕಾರ ಉಕಾರ ಮಕಾರ. ಚಿನ್ಮುದ್ರದಲ್ಲಿ ಕೈ ಥರ ಇಟ್ಕೊಂಡು ಕುಳಿತು ಮಾಡೋದಕ್ಕಿಂತ ಮಲಕ್ಕೊಂಡು ಮಾಡಿದಾಗ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಒಂದು 10 ಮಿನಿಟ್ಸ್ ಈ ಥರ ಮಾಡಿದಾಗ ನಿಮ್ಮ ಪೂರ್ತಿ ಬಾಡಿ ಮೈಂಡು ಎರಡೂ ರಿಲ್ಯಾಕ್ಸ್ ಆಗುತ್ತೆ. ನರ್ವ್ ಸಿಸ್ಟಮ್ ಎಲ್ಲ ರಿಲ್ಯಾಕ್ಸ್ ಆದಾಗ ಚೆನ್ನಾಗಿ ನಿಮ್ಗೆ ಏನೇನು ತೊಂದರೆಗಳಿದೆ, ಒತ್ತಡಗಳಿದೆ ಅದೆಲ್ಲ ನಿವಾರಣೆ ಆಗುತ್ತೆ.
ಇವಾಗ ಹೇಗೆ ಅಂತ ನೋಡೋಣ, ಮಾಡೋದನ್ನು ತೋರಿಸ್ತೀನಿ ಹೇಗೆ ಮಾಡೋದು ಮಲಕ್ಕೊಂಡು ಅಂಥೇಳಿ ನೋಡ್ಕೊಳ್ಳಿ, ಇದ್ರ ಉಪಯೋಗ ಪಡ್ಕೊಳ್ಳಿ, ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ಕೋಬೋದು. ಮಾತ್ರೆಗಳು ನುಂಗೋದನ್ನು ಅವಾಯ್ಡ್ ಮಾಡ್ಬೋದು, ಡಾಕ್ಟ್ರ್ ಹತ್ರ ಹೋಗೋದನ್ನು ಅವಾಯ್ಡ್ ಮಾಡ್ಬೋದು. ನಮಸ್ಕಾರ. ಶವಾಸನದಲ್ಲಿ ಇಡೀ ಶರೀರ ರಿಲ್ಯಾಕ್ಸ್ ಆಗಿದೆ. ಕೈ ಬೆರಳುಗಳಿಂದ ಕಾಲು ಬೆರಳು, ಕುತ್ತಿಗೆ ಭಾಗ, ಮುಖದ ಭಾಗ ಎಲ್ಲ ವಿಶ್ರಾಂತಿಯಲ್ಲಿದೆ. ಈಗ ಶವಾಸನದಲ್ಲಿ ಅಕಾರ, ಉಕಾರ, ಮಕಾರ ಮಾಡೋಣ. ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡಿ ಒಂದು ಸಲ. ಉಸಿರನ್ನು ಪೂರ್ತಿ ಒಳಗೆ ತೊಗೊಳ್ಳಿ, ಹೊಟ್ಟೆ ತುಂಬ. ಉಸಿರನ್ನು ಹೊರಗೆ ಹಾಕಿ. ಈಗ ಹೊಟ್ಟೆ ಭಾಗದಲ್ಲಿ ಉಸಿರು ತೊಗೊಂಡು ಆಕಾರ 3 ಸಲ ಹೇಳೋಣ. ಮನೇಲಿ ಮಾಡ್ಕೊಳ್ಳೋರು 5 ಸಲ ಬೇಕಾದರೂ ಮಾಡ್ಕೋಬೋದು. ಇನ್ಹೇಲ್ ಮಾಡಿ. Breathe in. Breathe in. ರಿಲ್ಯಾಕ್ಸ್. ಹೊಟ್ಟೆ ಭಾಗವನ್ನು ಗಮನಿಸ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು, ಫ್ಯೂ ಸೆಕೆಂಡ್ಸ್. ವೈಬ್ರೇಷನ್ ಗಮನಿಸ್ತಾ ಇರಿ. ಒಳ ಜೀರ್ಣಾಂಗಗಳು, ಅಲ್ಲಿರುವ ಅಂಗಗಳೆಲ್ಲ ವಿಶ್ರಾಂತಿಯಲ್ಲಿರಬೇಕು, ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಈಗ ಕೈಗಳನ್ನು ಚಿನ್ಮಯ ಮುದ್ರದಲ್ಲಿ ಇಟ್ಕೊಳ್ಳಿ. ಎದೆ ಭಾಗದಲ್ಲಿ ಉಸಿರು ತಗೊಂಡು 3 ಬಾರಿ ಉಕಾರ ಹೇಳಬೇಕು. ಬ್ರೀದ್ ಇನ್. ಓ. Breathe in. Breathe in. ರಿಲ್ಯಾಕ್ಸ್. ಇದೇ ಭಾಗವನ್ನೇ ಗಮನಿಸ್ತಾ ಇರಿ ಸ್ವಲ್ಪ ಹೊತ್ತು. ಆ ವೈಬ್ರೇಷನ್ ಗಮನಿಸಿ ಉಕಾರದ್ದು. ಈಗ ಕೈಗಳನ್ನು ಆದಿ ಮುದ್ರದಲ್ಲಿ ಇಟ್ಕೊಳ್ಳಿ. ಮಕಾರ 3 ರೌಂಡ್ಸ್. ಮುಖದ ಭಾಗವನ್ನು ಗಮನಿಸ್ತಾ ಉಸಿರು ತೊಗೊಂಡು ಮಕಾರ ಹೇಳೋಣ. ಬ್ರೀದ್ ಇನ್. Breathe in. Breathe in.
ಭಾಗವನ್ನೇ ಗಮನಿಸ್ತಾ ಇರಿ. ಸ್ವಲ್ಪ ಹೊತ್ತು ನರಮಂಡಲಗಳೆಲ್ಲ ವಿಶ್ರಾಂತಿಲಿರಬೇಕು, ಸ್ಟಿಮ್ಯುಲೇಟ್ ಆಗಿರಬೇಕಲ್ಲಿ, ಅಂಥ ವಿಶ್ರಾಂತಿ ಸ್ಥಿತಿಗೆ ಹೋಗ್ತಾ ಇರುತ್ತೆ. ಈಗ 3 ಒಟ್ಟಿಗೆ ಹೇಳೋಣ. ಅಕಾರ, ಉಕಾರ, ಮಕಾರ ಒಂದೇ ಉಸಿರಲ್ಲಿ. ಹೊಟ್ಟೆ ತುಂಬ ಉಸಿರು ತಗೊಳ್ಳಿ, ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ಬ್ರೀದ್ ಇನ್, ಆ breathe in, breathe in, ರಿಲ್ಯಾಕ್ಸ್. ಪ್ರತಿಯೊಂದು ಅಂಗಾಂಗಗಳು ಹೊಟ್ಟೆಯ ಭಾಗದಲ್ಲಿ, ಎದೆ ಭಾಗದಲ್ಲಿ, ಮುಖದ ಭಾಗದಲ್ಲಿ ನರ್ವ್ ಸಿಸ್ಟಮ್ ಎಲ್ಲ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ. ಪೂರ್ತಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಹಾಗೇ ಇರಿ. ಯಾರಿಗೆ ನಿದ್ರೆ ಬರ್ತಿರೋದಿಲ್ವ, ರಾತ್ರಿ ಮಲಕ್ಕೊಂಡಾಗ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಅಂಥವ್ರು ಮಲಗೋಕ್ಕೆ ಮುಂಚೆ ಇದನ್ನು ಮಾಡಿ ಮಲಕ್ಕೊಂಡ್ರೆ, ಹಾಸಿಗೆ ಮೇಲೆ ಮಲಗಿರ್ತಿರಲ್ಲ ಆವಾಗಲೇ ಅಕಾರ, ಉಕಾರ, ಮಕಾರ ಅಂತ ಹೇಳಿ ಮಲಕ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಎಕ್ಸ್ಪೀರಿಯೆನ್ಸ್ ಮಾಡಿ. ಒಳ್ಳೆ ಟೆಕ್ನಿಕ್ ಇದು. ತುಂಬ ಜನ ಇಲ್ಲಿ ಸ್ಟೂಡೆಂಟ್ಸ್ ಇದನ್ನು ಲಾಭ ಪಡ್ಕೊಂಡಿದ್ದಾರೆ. ಎಷ್ಟೊಂದು ಜನಕ್ಕೆ ನಿದ್ದೆ ಬರ್ತಿರೋದಿಲ್ಲ, ಟೆನ್ಷನ್ ಇರುತ್ತೆ, ಒತ್ತಡಗಳು, ಕೆಲಸದ ಒತ್ತಡಗಳು, ಸಂಸಾರದ ಒತ್ತಡಗಳೆಲ್ಲ ಇರುತ್ತಲ್ಲ, ತುಂಬ ಡಿಸ್ಟರ್ಬೆನ್ಸಲ್ಲಿ ಇರ್ತಾರೆ. ಇದನ್ನು ಮಾಡಿದಾಗ ತುಂಬ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ ಅವ್ರಿಗೆ. ಅವ್ರುಗಳೇ ಹೇಳ್ತಾರೆ, ತುಂಬ ರಿಲ್ಯಾಕ್ಸ್ ಆಗ್ತಿದೆ, ಈಗ ಚೆನ್ನಾಗಿ ನಿದ್ದೆ ಬರ್ತಿದೆ, ತಲೆನೋವು ಕಡಿಮೆ ಆಗಿದೆ, ಕೋಪ ಕಡಿಮೆ ಆಗಿದೆ ಅಂತೆಲ್ಲ ಹೇಳ್ತಾರೆ. ಇದನ್ನು ಮಾಡ್ಕೊಳ್ಳಿ, ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಒಂದು 10 ನಿಮಿಷ ಹಾಗೇ ಇರಿ. ಒಳ್ಳೆ ಲಾಭ ಇರೋವಂಥ ಟೆಕ್ನಿಕ್ ಇದು. ಅಕಾರ, ಉಕಾರ, ಮಕಾರ ಶವಾಸನದಲ್ಲಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಹೇಳಿ, ಟೆಕ್ನಿಕ್ ಹೇಳ್ಕೊಡಿ. ಇದನ್ನು ಈಸಿ ಇದೆ.